ಕುಟುಂಬದ ಎಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ಈ ಕಾರ್ಯಕ್ರಮದ ಅತಿಥಿಗಳಲ್ಲಿ ಒಬ್ಬರಾದ ಮೇಜರ್ ಚಿಂಗಪ್ಪ ಸರ್ ಅವರೇ, ಅದೇ ರೀತಿ ಮಂಜುಳಾ ಮೇಡಮ್ ಅವರೇ, and honorable correspondent of this institution ಶ್ರೀನಿವಾಸ್ ಸರ್, ಅದೇ ರೀತಿ ಪ್ರಾಂಶುಪಾಲರ್ ಆದಂತಹ ನಮ್ಮ ರಾಘವೇಂದ್ರ ಸರ್ ಅವರೇ, ಇಲ್ಲಿನ ಎಲ್ಲ ಪ್ರಾಧ್ಯಾಪಕ ವೃಂದದವರೇ, ನಾನ್ ಟೀಚಿಂಗ್ ಸ್ಟಾಫ್ ಅವರೇ, ಮಕ್ಕಳ ತಂದೆ ತಾಯಂದಿರೇ, ಹಾಗೂ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಭವಿಷ್ಯ ಭಾರತದ ಸುಂದರ ಕನಸನ್ನ ನಿರ್ಧಾರ ಮಾಡುವಂತ ಪುಟಾಣಿ ಮಕ್ಕಳೇ. ಬಹುಶಃ ನಾನು ಬರುವಾಗ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಏನಾದ್ರು ಮಾತಾಡಬೇಕು, ಮಕ್ಕಳಿಗೆ ತಿಳಿ ಹೇಳಬೇಕು ಅಂತ ಹೇಳುವಂತ ಒಂದು ಪರಿಕಲ್ಪನೆಯಲ್ಲಿ ಬಂದಿದ್ದೆ. ನಾನು ಯಾವಾಗ ಇಲ್ಲಿಗೆ ಬಂದು ನಿಮ್ಮ ಪರೇಡ್ನ ನೋಡಿದೆ ಅವಾಗ ನನಗೆ ಗೊತ್ತಾಗೋಯ್ತು ನೀವೆಲ್ಲ ಶಿಸ್ತಲ್ಲಿ ಇದ್ದೀರಾ. ನಾನು ನಿಮ್ಮ ಮಾರ್ಚ್ ಫಾಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ದೆ ಬಂದಾಗೆ. ನೀವು ಆ ಮೂಮೆಂಟ್ಸ್ ಇದೆಯಲ್ಲ, ನಿಮ್ಮ ಒಂದು ಚಲನವಲನಗಳು ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳಿದ್ರೆ ನಾನು ಒಂದು ನಿಮಿಷ ಟಿವಿಯಲ್ಲಿ ನೋಡ್ತಾ ಇದ್ದೀನಲ್ಲ, ನಿಜವಾಗ್ಲೂ ನೋಡ್ತಾ ಇದ್ದೀನಿ ನಾನು ಅಂತ ಒಂದು ಭಾವನೆ ಬಂತು. ಸೊ ನನಗೇನು ಹೆಮ್ಮೆ ಆಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಈ ಪ್ರಾಯದಲ್ಲಿ, ಈ ಚಿಕ್ಕ ಪ್ರಾಯದಲ್ಲೇ ನೀವು ಈ ತರ ಒಂದು ಶಿಸ್ತನ್ನು ಅಳವಡಿಸ್ಕೊಂಡಿದ್ದೀರಲ್ಲ, ಬಹುಶಃ ನಿಮ್ಮ ಶಾಲೆ ಕಲಿಸಿರುವಂತ ಈ ಶಿಸ್ತಾಗಿರ್ಬೋದು, ನಿಮ್ಮ ಒಳಗೆ ಬಂದಂತ ಶಿಸ್ತು, ಇದು ಬ್ಯೂಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಲ್ಲ, ಇದು ಇರುವಂತದ್ದು. ಯಾಕೆಂತ ಹೇಳಿದ್ರೆ ನಿಮ್ಮಲ್ಲಿ ಆ ಕಲೆ ಇದೆ. ಆ ಕಲೆ ದೇಶನ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗ್ಲಿಕ್ಕೆ ಬಳಸುವಂತದ್ದಾಗಬೇಕು. ಆ ಕೆಲಸನ ಈ ಒಂದು ಸಂಸ್ಥೆ ಮಾಡ್ತಾ ಇದೆ. ಬಹುಶಃ ನೀವೆಲ್ಲ ಪುಣ್ಯವಂತರು ಇಂಥ ಒಂದು ಸಂಸ್ಥೆಗೆ ಸಿಕ್ಕಿರೋದಕ್ಕೆ. ನನ್ನ ಪರಿಚಯ ಮಾಡ್ತಾ ಇದ್ರು, ನಾನು ಬಹುಶಃ ಪರಿಚಯ ಎಷ್ಟೇ ಕಡಿಮೆ ಕೊಟ್ಬಿಟ್ನಾ ಅಥವಾ ನಾನು ಕೊಟ್ಟಿರೋದೇ ಅವ್ರು ಮಿಸ್ ಮಾಡ್ದ ಅಂತ ಗೊತ್ತಿಲ್ಲ. ಬರೀ ರಾಜಕೀಯದ ಬಗ್ಗೆ ಹೇಳ್ತಾ ಹೋದ್ರು, ಇವರು ಅಲ್ಲಿದ್ರು ಇಲ್ಲಿದ್ರು ಅಂತ. ಅದೆಲ್ಲ ಮುಖ್ಯ. ನಾನು ಆಕ್ಚುಲಿ ನಿಮ್ಗಳ ತರನೇ ಒಂದು ಅತ್ಯಂತ ಕುಗ್ರಾಮದಿಂದ ಬಂದಿರೋದು, ಚೆಂಬು ಅಂತ ಹೇಳುವಂತ ಗ್ರಾಮ. ಬಹುಶಃ ಕಳೆದ 10 ವರ್ಷಕ್ಕೆ ಮೊದಲು ಈ ಗ್ರಾಮದ ಬಗ್ಗೆ ಯಾರಿಗೂ ಅರಿವೇ ಇರಲಿಲ್ಲ ಅನ್ಕೊಳ್ತೀನಿ. ಕೊಡಗಲ್ಲಿ ಇಂಥದ್ದೊಂದು ಗ್ರಾಮ ಇದೆ ಅಂತ ಹೇಳುವಂತ ಪರಿಕಲ್ಪನೆ ಇದ್ದಿರ್ಲಿಕ್ಕಿಲ್ಲ. ಅಂತ ಗ್ರಾಮದಲ್ಲಿ ನಾನು ಚಿಕ್ಕದ್ರಿಂದ ಬಂದಾಗ, ಬಹುಶಃ ಅವತ್ತು ನನ್ನ ತಂದೆಯವರು ನನ್ನನ್ನ ದೂರದ ಬೆಂಗಳೂರು ಕಳ್ಸೋರು. ನನಗೆ 3 ವರ್ಷನೇ ಇತ್ತು. ನಾನು ಯಾಕೆ ಈ ಬೆಂಗಳೂರು ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತಾವುಗಳು ಅಷ್ಟೇ, ಈ ಮಕ್ಕಳು, ಪುಟಾಣಿ ಮಕ್ಕಳು ಮನೆಯಿಂದ ದೂರ ಬಂದು ಇಲ್ಲಿ ಪಾಠ ಕಲಿತಾ ಇದ್ದೀರಾ. ಇದು ಒಂಥರ ಮನೆ ಇದ್ದಾಗೆ. ನಾನು ಅಷ್ಟು ದೂರ ಹೋಗ್ಬಿಟ್ಟು ಅಲ್ಲಿ ನನ್ನ ವಿದ್ಯಾಭ್ಯಾಸ ಮಾಡಿ, ವಿದ್ಯಾಭ್ಯಾಸದಿಂದ ಮತ್ತೆ ನಾನು 10ನೇ ಕ್ಲಾಸ್ ಗಂಟ ಅಲ್ಲ, ನಾನು ಇವನ್ ಡಿಗ್ರಿ ಮುಗಿಸೋ ಗಂಟ ನಾನು ಮನೆದು ನನಗೆ ಕಲ್ಪನೆನೇ ಇರಲಿಲ್ಲ. ಒಂದ್ಸತಿ ಚಿಕ್ಕವನಿದ್ದಾಗ ತಂದೆ ತಾಯಿಗಳನ್ನು ನೋಡೋದು, ಆಮೇಲೆ ವರ್ಷದಲ್ಲಿ ರಜದಲ್ಲಿ 2 ತಿಂಗಳು 3 ತಿಂಗಳು ರಜೆ ಕೊಡ್ತಾ ಇದ್ರು. ಆ ರಜದಲ್ಲಿ ಮಾತ್ರ ನೋಡ್ತಾ ಇದ್ದಿದ್ದು. ಬಹುಶಃ ನನ್ನ ವಿದ್ಯಾರ್ಥಿ ಜೀವನದ ಬಹುತೇಕ ದಿನಗಳನ್ನ ನಾನು ಇದೇ ನಿಮ್ಮ ತರ ಈ ತರ ಹಾಸ್ಟೆಲ್ ಅಲ್ಲಿ, ಆಮೇಲೆ ಜನರ ಜೊತೆ ಬೆರೆತು ಕಲಿತೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಂಥ ಹಾಸ್ಟೆಲ್ ಅಲ್ಲಿ ನೀವೇನು ನಿಮ್ಮ ಈ ವಾತಾವರಣದಲ್ಲಿ ಕಲಿತೀರಲ್ಲ, ನಿಮ್ಮ ಭವಿಷ್ಯದ ಜೀವನಕ್ಕೆ ಇಲ್ಲಿ ನೀವು ಕಲ್ತಂತ ಪಾಠ ಇದೆಯಲ್ಲ, ಇದು ನಿಮ್ಗೆ ತುಂಬಾ ಸಹಕಾರಿಯಾಗುತ್ತೆ. ನಿಮ್ಮ ಒಡನಾಟಗಳು, ನೀವು ಇಲ್ಲಿ ಸಮಾಜದಲ್ಲಿ ಯಾವ ತರ ಬೆರಿಬೇಕು. ಈ ನಿಮ್ಮ ಹಾಸ್ಟೆಲಲ್ಲಿ ಎಷ್ಟೋ ಕಡೆಯಿಂದ ಬಂದಿರುವಂತ ಮಕ್ಳು ಇರ್ತಾರೆ, ವಿವಿಧ ಸಂಸ್ಕೃತಿಯಿಂದ ಬಂದಂತ ಮಕ್ಳು ಇರ್ತಾರೆ, ವಿವಿಧ ಯೋಚನಾ ಲಹರಿಗಳಿರುವಂತ ಮಕ್ಳು ಇರ್ತಾರೆ. ಸೊ ಇವ್ರ ಜೊತೆಲ್ಲ ನೀವು ಬೆರೆತು ಇವರ ವಿಚಾರಧಾರೆಗಳನ್ನ ನಿಮ್ಮೊಳಗೆ ನೀವು ಮಾತಾಡ್ತಾ ಕಲಿತೀರಲ್ಲ, ಇದು ನಿಮ್ಮ ಭವಿಷ್ಯ ರೂಪಿಸ್ಲಿಕ್ಕೆ ತುಂಬಾನೇ ಸಹಕಾರಿಯಾಗುತ್ತೆ. ಮಕ್ಕಳೇ, ನಾನು ಇನ್ನೊಂದು ವಿಷಯ ಹೇಳಲಿಕ್ಕೆ ಬಯಸ್ತೀನಿ. ಈಗ ನಿಮ್ಮ ನಾಟಕದಲ್ಲಿ ನಾಟಕ ನೋಡ್ತಾ ಇದೆ, ತುಂಬಾ ಅದ್ಭುತವಾಗಿ ಮಾಡಿದ್ದೀರಾ. ನಿಮ್ಮ ಪ್ರೆಸೆಂಟೇಶನ್ ಅಷ್ಟು ಚೆನ್ನಾಗಿತ್ತು. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಬಹುಶಃ ನಮ್ಮ ದೇಶಕ್ಕೆ ಯಾವ ರೀತಿ ಸ್ವಾತಂತ್ರ್ಯ ಬಂತು, ಯಾರೆಲ್ಲ ಹೋರಾಡಿ ಸ್ವಾತಂತ್ರ್ಯ ನಮ್ಗೆ ದಕ್ಕಿಸ್ಕೊಟ್ರು, ಇದೆಲ್ಲ ನಿಮ್ಮ ಜ್ಞಾನದಲ್ಲಿ ತುಂಬಾ ಚೆನ್ನಾಗಿದೆ. ಆ ಸ್ವಾತಂತ್ರ್ಯನ ಇನ್ನೂ ಮುಂದುವರ್ಸ್ಕೊಂಡು ಹೋಗುವಂಥದ್ದು. ಯಾಕಂದ್ರೆ ಇದು ಒಂದ್ಸತಿ ನಮ್ಗೆ ಸಿಕ್ಕಿರುವಾಗ ನಮ್ಮ ಅತಿಥಿಯಾದ ನಮ್ಮ ಸರ್ ಹೇಳ್ತಾ ಇದ್ರು, ಚಿಂಗಪ್ಪ ಸರ್ ಹೇಳ್ತಾ ಇದ್ರು, ಸ್ವಾತಂತ್ರ್ಯ ಅಂತ ಹೇಳುವಂಥದ್ದು ಅವತ್ತಿನ ಹೋರಾಟದಲ್ಲಿ ಸಿಕ್ಕಿದ್ರು. ನಮ್ಮ ಮುಂದಿನದ ಬಗ್ಗೆ ನಾವು ಚಿಂತನೆ ಮಾಡಬೇಕು ಅಂತ. ಖಂಡಿತವಾಗಿ ಅದು ಅಕ್ಷರಃ ಸತ್ಯವಾದ ಮಾತು. ಯಾಕೆಂತ ಹೇಳಿದ್ರೆ, ಈ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಅದರ ನಿಜವಾದ ಅರ್ಥ ನಮ್ಗೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ದೇಶದ ಪ್ರಜೆ ಒಬ್ಬ ಶಿಕ್ಷಣವಂತನಾದಾಗ ನಮಗೆ ನಿಜವಾದ ಸ್ವಾತಂತ್ರ್ಯ ಬರ್ತದೆ. ನೀವು ಏನು ಶಾಲೆಯಲ್ಲಿ ನಿಮ್ಗೆ ಹೇಳ್ಕೊಡ್ತೀರಾ, ಇದನ್ನ ನಿಮ್ಮ ಜೀವನಗಳಲ್ಲಿ ಅಳವಡಿಸುವಂತ ಪ್ರಯತ್ನ ಮಾಡಿ. ಆಮೇಲೆ ಅಲ್ಲಿ ಏನು ನಿಮ್ಮ ಶಿಕ್ಷಣ ಇರ್ತದೆ ಅದನ್ನ ನಿಮ್ಮ ಅಕ್ಕಪಕ್ಕದವರಿಗೆ ಹೇಳುವಂತ ಪ್ರಯತ್ನ ಕೂಡ ಮಾಡಿ. ಎಷ್ಟೋ ಜನ ಇವತ್ತಿನ ಕಾಲದಲ್ಲಿ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ನೀವು ಮುಂದೆ ಬೆಳೆದು ನೀವು ದೊಡ್ಡವರಾದಾಗ ಭವಿಷ್ಯದಲ್ಲಿ ನೀವು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಸೈಂಟಿಸ್ಟ್ ಆಗ್ಬೋದು, ಆಮೇಲೆ ಸ್ಪೋರ್ಟ್ಸ್ ಮ್ಯಾನ್ಗಳಾಗ್ಬೋದು, ಇನ್ನು ಹಲವಾರು ಕ್ಷೇತ್ರಗಳಿದೆ. ನಿಮಗೆ ಸಾಧನೆ ಮಾಡಲಿಕ್ಕೆ ನೀವು ಕ್ಲಾಸಲ್ಲಿ ಫಸ್ಟ್ ಬಂದರೆ ಮಾತ್ರ ಸಾಧಕರು ಅಂತ ಹೇಳ್ತಾ ಇಲ್ಲ. ಹಾಗೆ ಹೇಳ್ಬಿಟ್ಟು ಫಸ್ಟ್ ಬಂದವ್ರ ಬಗ್ಗೆ ನಾನು ಎಲ್ಲ ಹೇಳ್ತಾ ಇರೋದು. ಕ್ಲಾಸಲ್ಲಿ ಎಲ್ರಿಗೂ ಫಸ್ಟ್ ಬರಲಿಕ್ಕೆ ಚಾನ್ಸೇ ಇಲ್ಲ.
ಆದರೆ ಫಸ್ಟ್ ಬಂದವನು ಅಷ್ಟೇ, ಕ್ಲಾಸಲ್ಲಿ ಉತ್ತಮ ಮಾರ್ಕ್ ತಗೊಂಡವನು ಅಷ್ಟೇ, ಕ್ಲಾಸಲ್ಲಿ ಪಾಸ್ ಆದವರು ಅಷ್ಟೇ. ನಿಮ್ಮಲ್ಲಿ ಪ್ರತಿಯೊಬ್ಬನಲ್ಲಿ ವಿಶಿಷ್ಟವಾದಂತಹ ಒಂದು ಕಲೆ ಇದೆ, ವಿಶಿಷ್ಟವಾದಂತಹ ಒಂದು ಟ್ಯಾಲೆಂಟ್ ಇದೆ. ಇದನ್ನು ಗುರ್ಸುವಂತ ಕೆಲಸ ನಿಮ್ಮ ಪ್ರಾಧ್ಯಾಪಕರು ಮಾಡ್ತಾರೆ, ನಿಮ್ಮ ಜೊತೆ ಇರುವಂತ ಹಿರಿಯರು ಮಾಡ್ತಾರೆ. ನೀವುಗಳು ಕೇವಲ ನಿಮ್ಮ ವಿದ್ಯಾಭ್ಯಾಸಕ್ಕೆ ಮಾತ್ರ ಗಮನ ಕೊಡದೆ, ನಿಮ್ಮಲ್ಲಿ ಇರುವಂತಹ ಏನು ನಿಮ್ದು ವಿಶೇಷ ಟ್ಯಾಲೆಂಟ್ಗಳಿದೆ, ವಿಶೇಷ ಆಸಕ್ತಿ ಇದೆಯಲ್ಲ ನಿಮ್ದು, ನೀವು ಅದನ್ನ ಮುಂದುವರಿಸುವಂತ ಪ್ರಯತ್ನ ಮಾಡಿ. ನಿಮಗೆ ಅದಕ್ಕೆ ಸಹಾಯ ಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರಾಧ್ಯಾಪಕರಾಗಲಿ, ನಿಮ್ಮ ತಂದೆ ತಾಯಿಗಳಾಗಲಿ, ಅಥವಾ ನಿಮ್ಮ ಮೆಂಟರ್ಗಳು ಯಾರಿರ್ತಾರೆ ಅವರಲ್ಲಿ ಹೇಳಿ. ಯಾಕೆಂತ ಹೇಳಿದ್ರೆ ದೇಶದ ಭವಿಷ್ಯ. ಅವತ್ತು ಸಚಿನ್ ತೆಂಡೂಲ್ಕರ್ 10ನೇ ಕ್ಲಾಸ್ ಅವನು ಓದಿರೋದು. ನಾನು ಈ ಉದಾಹರಣೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಷ್ಟೋ ಮಕ್ಕಳು ನನಗೆ ಓದಕ್ ಬರಲ್ಲಪ್ಪ, ಅಯ್ಯೋ ನನಗೆ ಪಾಠ ಅರ್ಥ ಆಗಲ್ಲಪ್ಪ, ನೀವು ಚಿಂತೆ ಮಾಡಕ್ ಹೋಗ್ಬೇಡಿ. ಅವ್ರವ್ರಿಗೆ ಇರುವಂತಹ ಆ ಒಳಗೆ ಒಂದು ಅಡಗಿರುತ್ತಲ್ಲ ಕಲೆ, ಅದು ನಿಮ್ಮ ಭವಿಷ್ಯ. ಪುಸ್ತಕದ ಬದನೆಗಾಯಿ ಆಗೋಕ್ ಹೋಗ್ಬೇಡಿ. ಅವತ್ತು ಸಚಿನ್ ತೆಂಡೂಲ್ಕರ್ ಅವ್ನಿಗೆ ಇಷ್ಟ ಆಗಿರೋ ಅವ್ರ ಅಪ್ಪ ಹೇಳಿದ್ರಂತೆ, ನೀನ್ ಡಾಕ್ಟರ್ ಆಗಪ್ಪ ಅಂತ ಹೇಳ್ಬಿಟ್ಟು. ಸಚಿನ್ಗೆ ಇಷ್ಟ ಇರ್ಲಿಲ್ಲ. ಬ್ಯಾಟ್ ಹಿಡ್ಕೊಂಡ್ಬಿಟ್ಟು ಫಸ್ಟ್ಗೆ ತಪ್ಪಿಸ್ಕೊಂಡೆ ಓಡ್ತಾ ಇದ್ದ ಪ್ರಾಕ್ಟೀಸ್ ಮಾಡಕ್ಕೆ. ಅಲ್ಲಿಂದ ಇವತ್ತು ದೇಶಕ್ಕೆ ಹೆಸರು ತರುವಂತ ಒಂದು ಅತ್ಯಂತ ಉತ್ತಮ ಕ್ರಿಕೆಟ್ ಪಟುನೂ ಆದ, ಅದೇ ರೀತಿ ದೇಶಕ್ಕೆ ಕೀರ್ತಿನೂ ತಂದ. ನಾನು ಓದ್ಬೇಡಿ ಅಂತ ಹೇಳ್ತಾ ಇಲ್ಲ, ಓದೋದ್ರ ಜೊತೆಗೆ ನಿಮ್ಮ ಕಲೆಗಳು ಏನಿದೆ ಅದರನ್ನ ಗುರ್ಸುವಂತ ಕೆಲಸ ಮಾಡಿ. ವಿಶೇಷವಾಗಿ ಅಪ್ಪ ಅಮ್ಮಂದ್ರೆ, ನಾನು ಒಬ್ಬ ತಂದೆಯಾಗಿ ನನ್ನ ಮಗಳು ಓದಮ್ಮ, ಯಾವಾಗಲೂ ನೀನು ಡಾಕ್ಟರ್ ಆಗು, ಇಂಜಿನಿಯರ್ ಆಗು ಅಂತ ಹೇಳ್ತೀನಿ. ಆದ್ರೆ ಒಳ ಮನಸ್ಸು ನನಗಿದೆ, ನಾವು ಒತ್ತಾಯ ಮಾಡಿದ್ರೆ ಏನಾಗೋದಿಲ್ಲ. ಮಕ್ಕಳಿಗೆ ಅವ್ರದೇ ಸ್ವಾತಂತ್ರ್ಯ ನೀಡೋಣ. ಓದ್ಬೇಕು, ಖಂಡಿತ ಬೇಕು. ವಿದ್ಯಾವಂತ ಆಗದವನೇ ದೇಶದ ಭವಿಷ್ಯ. ವಿದ್ಯೆ ಜೊತೆಗೆ ನಮ್ಮ ಮಕ್ಕಳಿಗೆ ನಾವು ಅವ್ರಿಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅವ್ರಿಗೆ ಸರಿಯಾದ ದಾರಿಯನ್ನು ನಾವು ತೋರಿಸೋಣ, ಸರಿಯಾದ ಮಾರ್ಗದರ್ಶನವನ್ನು ಮಾಡೋಣ. ಆ ದಿವಸ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾಗ್ಲಿ, ನಮ್ಮ ಹಿರಿಯರು ಕಂಡಂತಹ ಶ್ರೇಷ್ಠ ಭಾರತದ ಕನಸು, ಸದೃಢ ಭಾರತದ ಕನಸು ನನಸಾಗುವಂತ ಸಮಯ ಬರುತ್ತೆ. ನಾನು ಜಾಸ್ತಿ ನಿಮ್ಗೆ ಟೈಮ್ ತಗೊಳ್ಳೋದಿಲ್ಲ, ಗೊತ್ತು ನಿಮ್ಗೆ ಇನ್ನೂ ಸುಮಾರು ಪ್ರೋಗ್ರಾಮ್ಸ್ ಇದೆ. ಅದೇ ರೀತಿ ಮಕ್ಕಳು ಸ್ವಾತಂತ್ರ್ಯ ದಿನಾನ ಬರೀ ಇಲ್ಲಿ ಭಾಷಣ ಕೇಳ್ಕೊಂಡು ಕಳೆಯೋದು ಬೇಡ, ಮತ್ತು ಸ್ವಲ್ಪ ಸ್ವಾತಂತ್ರ್ಯ ಓಡಾಡಿ. ಇನ್ನೊಂದ್ಸತಿ ಬರ್ತೀನಿ ಖಂಡಿತ ನಿಮ್ಮ ಸ್ಕೂಲ್, ಯಾಕಂದ್ರೆ ಈ ವಾತಾವರಣ ತುಂಬಾ ಅದ್ಭುತವಾಗಿದೆ. ನಾನು ಇಂಥದೇ ಒಂದು ವಾತಾವರಣದಲ್ಲಿ 5ನೇ ಕ್ಲಾಸಿಂದ 10ನೇ ಕ್ಲಾಸ್ ಗಂಟ ಓದಿದೆ ಅಳಿಕೆ. ಇಲ್ಲಿ ಅಟ್ಲೀಸ್ಟ್ ನಿಮ್ಗೆ ಅಕ್ಕಪಕ್ಕ ನೋಡೋಕ್ಕಾದ್ರೂ ಸಿಕ್ಕುತ್ತೆ, ಮಾಸ್ಟರ್ಗಳಿದ್ದಾರೆ. ನಮ್ಗಿಲ್ಲ, ಬರೀ ಓದು 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 ಓದು. ಹಾಗೆ 10ನೇ ಕ್ಲಾಸ್ ಆದ್ಮೇಲೆ ನಾನು ಹೊರಗಡೆ ಬಂದ್ಬಿಟ್ಟೆ, ಬೇಡಪ್ಪ ಹಾಸ್ಟೆಲ್ ಅಂತ. ಸೊ ಓದಿ ಚೆನ್ನಾಗಿ. ಇನ್ನೊಂದ್ಸತಿ ಬರ್ತೀನಿ ನಿಮ್ಮ ಶಾಲೆಗೆ. ತುಂಬಾ ಉತ್ತಮವಾದ ವಾತಾವರಣ ಇದೆ. ನೀವೆಲ್ಲ ನಿಮ್ಮ ಮ್ಯಾನೇಜ್ಮೆಂಟ್ಗೆ, ನಿಮ್ಮ ಸ್ಟಾಫ್ಗೆ, ನಿಮ್ಮ ತಂದೆ ತಾಯಿಗಳಿಗೆ ಧನ್ಯವಾದಗಳನ್ನ ಹೇಳ್ಬೇಕಾಗುತ್ತೆ ಇಂಥ ಒಂದು ಅದ್ಭುತ ಶಾಲೆಗೆ ಕಲಿಸಿರೋದಕ್ಕೆ. ಇಲ್ಲಿ ಓದಿ ಚೆನ್ನಾಗಿ ನಿಮ್ಮ ಭವಿಷ್ಯನ ರೂಪಿಸಿ ಉತ್ತಮ ಪ್ರಜೆಗಳಾಗಿ ಭವಿಷ್ಯದ ಭಾರತನ ನಿರ್ಧರಿಸುವಂತ ಒಂದು ಒಳ್ಳೆಯ ಚಿಂತನೆಯನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ, ಇಂಥ ಒಂದು ಸುಂದರ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ನನ್ನನ್ನು ಭಾಗಿಯಾಗಲಿಕ್ಕೆ ಆಹ್ವಾನಿಸಿದಂತಹ ಹರ್ಮಂದಿರ್ ಪರಿವಾರದ ಎಲ್ರಿಗೂ, ಪುಟಾಣಿ ಮಕ್ಕಳಿಗೆ ನನ್ನ ವಂದನೆಗಳನ್ನು ತಿಳಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.